ಮಂತ್ರಿ ಮಹಾಪ್ರಭು ಸೈನ್ಯಾಧೀಕ್ಷನೇ ಮಂತ್ರಿ ಶೇಖರ ತಂತ್ರ ಪಾಲಕನೇ ದೊರೆಯೊಳ್ ಸೋಕ್ಯವ ಮಂತ್ರಿ ಮಂತ್ರಿ ಶೇಖರ ತಂತ್ರ ಪಾಲಕನೇ ದೊರೆಯೊಳ್ ಸೋಕ್ಯವ ಕಾಲ ಕಾಲಕ್ಕೆ ಬಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲ ಸೋಕ್ಯದೆ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲ ಸೋಕ್ಯದೆ ನಳಿನ ನಾಭನ ಸ್ಮರಣೆಯಲ್ಲೇ ನಳಿನ ನಾಭನ ಸ್ಮರಣೆಯಲ್ಲೇ ಕಾಲ ಹೊರೆತು ಭೋಜಸು ತೇರ್ಪರೆ ಕಾಲ ಹೊರೆತು ಭೋಜಸು ತೇರ್ಪರೆ ಮಂತ್ರಿ ಶೇಖರ ತಂತ್ರ ಪಾಲಕನೇ ದೊರೆಯೊಳ್ ಸೋಕ್ಯವ ಮಂತ್ರಿ ಮಹಾಪ್ರಭು ನಮ್ಮ ಯಾದವ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರೆ ಅದನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಆಲಿಸಿ ಪ್ರಭುವೇ ಬೇಡುವೆ ನಾನು, ಆಲಿಸಿ ಪ್ರಭುವೇ ಬೇಡುವೆ ನಾನು, ಎಮ್ಮಯ ರಾಜ್ಯದ ಬರಿಯನು ನಿಮಗೆ, ಎಮ್ಮಯ ರಾಜ್ಯದ ಬರಿಯನು ನಿಮಗೆ, ಆಲಿಸಿ ಪ್ರಭುವೇ ಬೇಡುವೆ ನಾನು. ಬಲಭದ್ರ ದೇವ ಮಂತ್ರಿ ಎಮ್ಮಯ ಪ್ರಜೆಗಳು ಸಮ್ಮತದಿಂದಲೇ, ಎಮ್ಮಯ ಪ್ರಜೆಗಳು ಸಮ್ಮತದಿಂದಲೇ ಅರುಷದಿಂದ ಬಾಳುತ್ತಲಿಹರು, ಅರುಷದಿಂದ ಬಾಳುತ್ತಲಿಹರು, ಆಲಿಸಿ ಪ್ರಭುವೇ ಬೇಡುವೆ ನಾನು, ಎಮ್ಮಯ ರಾಜ್ಯದ ಪರಿಯನ್ನು ನಿಮಗೆ, ಎಮ್ಮಯ ರಾಜ್ಯದ ಪರಿಯನ್ನು ನಿಮಗೆ, ಆಲಿಸಿ ಪ್ರಭುವೇ ಬೇಡುವೆ ನಾನು, ಬೇಡುವೆ ನಾನು, ಬೇಡುವೆ ನಾನು. ಬಲಭದ್ರ ದೇವ ಮಂತ್ರಿ ನಮ್ಮ ಯಾದವ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲ ಸುಖ ಸಂತೋಷ ನೆಮ್ಮದಿಯಿಂದ ಆ ಪರಮಾತ್ಮನನ್ನು ಸ್ಮರಿಸುತ್ತಾ ಆನಂದವಾಗಿರುವರು. ಮತ್ತೇನೋ ಅಪ್ಪಣೆ? ಬೇಷ್, ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ನೀವು ಅಲಂಕರಿಸಿ. ಅಪ್ಪಣೆ ಮಹಾಪ್ರಭು. ಸೈನ್ಯಾಧೀಕ್ಷರೇ ಬಲಭದ್ರ ದೇವ ಸೈನಾಧಿಪ ಸೈನ್ಯವೆಂದಿರಬಹುದು, ಸೈನಾಧಿಪ ಸೈನ್ಯಾಧೀಕ್ಷರೇ ಸೈನಾಧಿಪ ಸೈನ್ಯವೆಂದಿರಬಹುದು, ಸೈನಾಧಿಪ ಶತ್ರು ರಾಜರೆಮಗೆ ಎದುಗಾನಿಗೆಯ, ಶತ್ರು ರಾಜರೆಮಗೆ ಎದುಗಾನಿಗೆಯ ಒಪ್ಪದೆ ತಂದ, ಒಪ್ಪದೆ ತಂದ ಒಪ್ಪಿಸುತ್ತಲಿಹರೆ ಸೈನಾಧಿಪ ಸೈನ್ಯವೆಂದಿರಬಹುದು, ಸೈನಾಧಿಪ ಸೈನ್ಯಾಧೀಕ್ಷರೇ ನಮ್ಮ ಯಾದವ ರಾಜ್ಯದಲ್ಲಿ ಯಾದವ ಸೈನ್ಯವು ಯಾವ ರೀತಿ ಇರುವುದು ಅದನ್ನು ತಿಳಿಸು. ಬಲಭದ್ರ ದೇವ ಧರಣಿಪತಿಯೇ ಕೇಳು ನಾವು ನರನ ಪರಿಯಗೆ, ಧರಣಿಪತಿಯೇ ಕೇಳು ನಾವು ನರನ ಪರಿಯಗೆ,
ಸತ್ತವರೆದ ಬರದ ಕೊಳ್ಳುವೆ ಧಾರಣ ಪತಿಯ ಕೇಳು ನಾವು ಮರಣ ಬರೆಯದೆ ಕರಳ ಕ್ಷೇತ್ರಗಳನ್ನು ಪಡೆದುಕೊಳ್ಳುವೆ ಕ್ಷೇಮದಂತೆ ಗಾರ್ಜನೆಯ ವಹಿಸಿಕೊಳ್ಳುವೆ ಕ್ಷೇಮದಂತೆ ಗಾರ್ಜನೆಯ ವಹಿಸಿಕೊಳ್ಳುವೆ ಶವರನೆ ಸತ್ತವರೆದ ಪಡೆದುಕೊಳ್ಳುವೆ ಶವರನೆ ಸತ್ತವರೆದ ಪಡೆದುಕೊಳ್ಳುವೆ ಬಲಭದ್ರ ದೇವ ಸೈನ್ಯಾಧ್ಯಕ್ಷರೇ, ನಮ್ಮ ಸೈನ್ಯವು ಕ್ಷೇತ್ರ ಸೈನ್ಯವನ್ನು ಕಂಡರೆ ಸಿಂಹದಂತೆ ಗರ್ಜಿಸಿ ಸೆರೆಬಡೆಯಂತೆ ಮಾಡಿದೆನು. ಅಲ್ಲದೆ ನಮ್ಮ ಹೆಸರು ಕೇಳಿದ ಕ್ಷಣ ಕ್ಷೇತ್ರ ರಾಜರುಗಳ ಎದುರೇ ಪಾಪ ಕಾಣಿಕೆಗಳನ್ನು ತಾಂದಾಪಿಸುವಂತೆ ಮಾಡಿರುವೆನು. ಪಡೆ ಬಲಭದ್ರ ದೇವ. ಬೇಷ್, ಬಹಳ ಸಂತೋಷವಾಯಿತು. ಮಂತ್ರಿ ಮಹಾಪ್ರಭು ಸೈನ್ಯಾಧ್ಯಕ್ಷರೇ, ದೇವ ಈ ಪರಿ ಮಂತ್ರಿಯೋ ಸೈನಿಕನಿರುವಲ್ಲಿ ಮಂತ್ರಿ ಸೈನ್ಯಾಧ್ಯಕ್ಷರೇ, ಈ ಪರಿ ಮಂತ್ರಿಯೋ ಸೈನಿಕನಿರುವಲ್ಲಿ ಎನ್ನಯ ರಾಜಗೆ ಕೊರತೆ ಏನಿದೆ? ಎನ್ನಯ ರಾಜಗೆ ಕೊರತೆ ಏನಿದೆ? ದರೆಯೊಳ್ಳು ಧನ್ಯನು ಧನ್ಯನಾದೆನು ನಾ, ಇಳೆಯೊಳ್ಳು ಮಾನ್ಯನಾದೆನು ನಾ. ರಾಜನು ನಾನಾಗಿ ತೇಜವೆಂದೆನಿಸಿದೆ. ರಾಜನು ನಾನಾಗಿ ತೇಜವೆಂದೆನಿಸಿದೆ. ರಾಜ್ಯ ಸಾಮ್ರಾಜ್ಯಕ್ಕೆ ಕೊರತೆ ಏನಿದೆ? ರಾಜ್ಯ ಸಾಮ್ರಾಜ್ಯಕ್ಕೆ ಕೊರತೆ ಏನಿದೆ? ದರೆಯೊಳ್ಳು ಧನ್ಯನು ಧನ್ಯನಾದೆನು ನಾ, ಇಳೆಯೊಳ್ಳು ಮಾನ್ಯನಾದೆನು ನಾ. ನಿಮ್ಮಂತ ಮಂತ್ರಿಯು ಸೈನ್ಯಾಧೀಕ್ಷರು ನನ್ನ ಯಾದವ ರಾಜ್ಯದಲ್ಲಿ ಇರುವಾಗ ನನ್ನ ರಾಜ್ಯಕ್ಕೆ ಯಾವ ಕುಂದುಕೊರತೆಗಳು ಬರುವುದು? ಬೇಷ್, ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಅಲಂಕರಿಸೆ. ಅಪ್ಪಣೆ ಮಹಾಪ್ರಭು. ಚಾರಣೆ, ಸಮಾಚಾರವೇನು? ಏನು ನನ್ನ ಪ್ರಿಯ ಶಿಷ್ಯನು ದುರ್ಯೋಧನ ಬರುವಂತಿರುವುದೇ? ಆತನನ್ನು ಸಕಲ ಮರ್ಯಾದೆಯಿಂದ ಬರಮಾಡಿ. ಗುರುದೇವ ವಂದಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠವನ್ನು ಅಲಂಕರಿಸು. ದುರ್ಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಗುರುದೇವ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮದಿಂದಿರುವರು. ಈ ಸಂತೋಷದ ಸಮಯದಲ್ಲಿ ಯಾರಲ್ಲೇ ನಮ್ಮ ಅರಮನೆ ನರ್ತಿಗೆಯರನ್ನು ಬರಮಾಡಿ. ಹಲೋ, ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನದೊದೆ, ಇದುವೇ ಗಂಧರ್ವ ಗಾನದೊದೆ. ಬಾಳಿನ ರಸಮಯ ಸಮಯವಿದೆ.
ಸ್ವರ ಸಂಗೀತವ ಮಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಸ್ವರ ಸಂಗೀತವ ಮಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿರಾಗದ ಲಯವೆಲ್ಲ ಗೂಡಿ ಶ್ರುತಿರಾಗದ ಲಯವೆಲ್ಲ ಗೂಡಿ ತಗ್ಗಂ ತಗದಂ ತಗಡದಂ ತಲಗಿಣದ 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 ತಗ್ಗಂ ತಗದಂ ತಗಡದಂ ತಲಗಿಣದ 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 ತಗ್ಗಂ ತಗದಂ ತಗಡದಂ ತಲಗಿಣದ 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 ತಕದಿಮಿ ತಕಜನು ತಕದಿಮಿ ತಕಜನು ತಕದಿಮಿ ತಕಜನು ತಂ 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 ತಾಕದಿಮ್ಮಿ ತಾಕ ಜನು ತಾಕದಿಮ್ಮಿ ತಾಕ ಜನು ತಾಕದಿಮ್ಮಿ ತಾಕ ಜನು ತಜ್ಜಂ ತಾಕದಿಮ್ಮಿ ತಾಕ ಜನು ತಾಕದಿಮ್ಮಿ ತಾಕ ಜನು ತಾಕದಿಮ್ಮಿ ತಾಕ ಜನು ತಜ್ಜಂ ತಜ್ಜಂ ತಜಂ ತಜಗಿಣಕ ತಜ್ಜಂ ತಜಂ ತಜಗಿಣಕ ತಜ್ಜಂ ತಗಜಂ ತಗಿದಜಂ ತಜಗಿಣಕು ತಜಗಿಣಕು ತಜಗಿಣ ತಜ್ಜಂ ತಗಜಂ ತಗಿದಜಂ ತಜಗಿಣಕು ತಜಗಿಣಕು ತಜಗಿಣ ತಜ್ಜಂ ತಜಂ ತಜಗಿಣಕು ತಜ್ಜಂ ತಜಂ ತಜಗಿಣಕು ತಜ್ಜಂ ತಜಂ ತಜಗಿಣಕು 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 ದೇವ್ ತಜಗಿಣಕು 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 ದೇವ್ ದೇವ್ ತಜಗಿಣಕು 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 ದೇವ್ ದೇವ್ ತಕದಿನತ ತಕದಿನತೈ ತಕದಿನತ ತಕದಿನದೆ ತಜ್ಜಂ ತಂ ತಕದಕ ದಿನತೈ ತಕದಕ ದಿನ ತಕದಕ ನಗದೆ ತಜ್ಜಂ ಮಂತ್ರಿ ತಂ ತಕದಕ ನಗದೆ ತಜ್ಜಂ ತಕದಕ ನಗದೆ ತಜ್ಜಂ ಲಯವೆಲ್ಲ ಗೂಡಿ ಶ್ರುತಿರಾಗದ ಲಯವೆಲ್ಲ ಗೂಡಿ
ನಮ್ಮ ಅರಮನೆಯ ನರ್ತಿಕೆಯರಿಗೆ ಬಹುಮಾನವನ್ನು ಕಟ್ಟು ಕಳಿಸಿ. ಬೆಳಿಗ್ಗೆ ದುರ್ಯೋಧನ, ಹಾಗಾದ್ರೆ ನೀನು ಬಂದ ಸಮಾಚಾರವೇನು? ಗುರುದೇವ, ಆ ಪಾಂಡವರಿಗೂ ನಮಗೂ ಹೋಗರಿವ ಕಾಡ್ಗಿಚ್ಚಿನಂತೆ ಯೋಧವು ಸಂಘಟಿಸಿದೆ. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದೆನು ಗುರುದೇವ. ದುರ್ಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ನಾನು ಕೃಷ್ಣನ ಬಳಿಗೆ ಹೋಗಲು ಆ ಮಧ್ಯಮ ಪಾಂಡವ ಪಾರ್ಥನು ಬರಲು ಒಂದೇ ಸಮಯವಾಯಿತು. ಆ ಪಾರ್ಥನ ಮೇಲಿನ ಮಮಕಾರದಿಂದ ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ಮತ್ತು ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಅಪೇಕ್ಷಿಸಿದನು ಗುರುದೇವ. ದುರ್ಯೋಧನ, ಕೃಷ್ಣನ ಆಯುಧಗಳನ್ನು ಹಿಡಿಯುವುದಿಲ್ಲ ಎಂಬ ವಿಚಾರವನ್ನು ಖಚಿತಪಡಿಸಿಕೊಂಡು ಬಂದಿರುವೆಯಾ? ಖಚಿತಪಡಿಸಿಕೊಂಡೇ ಬಂದಿರುವೆನು ಗುರುದೇವ. ಕೃಷ್ಣನು ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪರವಾಗಿ ಕಾದಾಡುವುದಿಲ್ಲವೆಂದು ಖಚಿತಪಡಿಸಿಕೊಂಡೇ ಬಂದಿರುವೆನು. ದುರ್ಯೋಧನ, ಹಾಗಾದರೆ ನಿನಗೆ ಜಯವು ಖಚಿತ. ನೀನಿನ ನಡೆ ಭದ್ರ ದೇಶಾಧಿಪತಿ ಶೇಷನನ್ನು ನಿನ್ನ ಸೇನಕ್ಕೆ ಬಲಪಡಿಸಿಕೊ. ಈ ಕೃತಿವರ್ಮ ಸೈನ್ಯವು ಸಮೇತ ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗೋ. ಆದರೆ ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮಂಗಳರಾಜನಿಗೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ಅನುಗ್ರಹಿತನಾದೆನು ಗುರುದೇವ. ಇನ್ನು ನಾನು ಹೋಗಿ ಬರಲೇ? ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ರಾಮನ ಬಲ ಕೃಷ್ಣನಿಂದ ಯಾದವ 11 ಅಕ್ಷೋಹಿಣಿ ಸೈನ್ಯವನ್ನು ಬಲವನ್ನು ಪಡೆದ ನನ್ನನ್ನು ಜಯಿಸುವವರು ಅದಾರ್ಯರು ಅದಾರ್ಯರು ಅದಾರ್ಯರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಮಾತನಾಡಿ ಬಿಡುವೆನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಖ್ಯಾತ ತೋಳ ಹೊತ್ತ ಕಾಮರು ಶಲ್ಯ ಚದುರಿ ಸೈಂಧವಾಗಿ ಸಮರ ವೀರರು. ಖ್ಯಾತ ತೋಳ ಹೊತ್ತ ಕಾಮರು ಶಲ್ಯ ಚದುರಿ ಸೈಂಧವಾಗಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ನನ್ನು ಸೇರಿ ಬಿಡುವ ನನ್ನ ತಮ್ಮನು, ಪಾತನಿಸಿರುವ ಹಾರಿಸುವ ವೀರ ಕರ್ಣನು. ಭೀಮನನ್ನು ಸೇರಿ ಬಿಡುವ ನನ್ನ ತಮ್ಮನು, ಪಾತನಿಸಿರುವ ಹಾರಿಸುವ ವೀರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೂ ಯುದ್ಧ ಕ್ಷೇತ್ರ, ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ದುರ್ಯೋಧನನಿಗೆ ವಿವೇಕವನ್ನು ಹೇಳಿದರೆ ಆತನು ನನ್ನ ಮೇಲೆ ಕುಪಿತನಾಗಿ ನಮ್ಮ ಅಗ್ರಜನಾದ ಬಲಭದ್ರನಲ್ಲಿಗೆ ಹೋಗಿ ಯುದ್ಧದ ಸಹಾಯವನ್ನು ಪಡೆದು ಹಿಂತಿರುಗಿದನು. ಅಗ್ರಜನು ಸೈನ್ಯವನ್ನು ಸಿದ್ಧಪಡಿಸುತ್ತಿರುವನು. ಅಗ್ರಜನು ಹಾಲಾಯುಧನಾಗಿ ನಾನು ನಿರಾಯುಧನಾಗಿ ಯುದ್ಧಕ್ಕೆ ನಿಂತರೆ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ನಾನೀಗ ಒಂದು ಉಪಾಯವನ್ನು ಹೂಡುವೆನು.
ನನ್ನ ಯೋಗ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಗ್ರಜನು ಈ ಮಾರ್ಗವಾಗಿ ಬರುವಾಗ ಆತನಿಗೆ ತೊಂದರೆಗೊಳಿಸಿ ಮಾಯಾಚಿಂತೆಗೆ ಗುರಿಪಡಿಸಿದರೆ ಅದನ್ನು ಸಮಾಲೋಚಿಸಲು ನನ್ನ ಬಳಿಗೆ ಬರುವನು. ಆಗ ನಾನು ಆ ದುರ್ಯೋಧನನ ಚಿಂತೆಯನ್ನು ಮರೆಸಿ ಭೂಪ್ರದಕ್ಷಿಣೆಗೆ ಪ್ರೇರೇಪಿಸುವೆನು. ಅದು ಅಗ್ರಜನು ಈ ಮಾರ್ಗವಾಗಿಯೇ ಬರುತ್ತಿರುವನು. ಎಲೆ ಯೋಗ ಮಾಯೆ, ಜಾಗೃತಳಾಗಿ ಗೋರೂಪವನ್ನು ಧರಿಸಿ ಅಗ್ರಜನನ್ನು ಹಿಂಬಾಲಿಸು. ಏನಿದು? ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಇರಲಿ, ಬೆದರಿಸಿ ಒಂದು ಸಣ್ಣ ಕಲ್ಲಿನಿಂದ ಒಡಿವೆನು. ಪಶುವೆ ಹೋಗೋ. ಅಯ್ಯೋ ಶಿವ ಶಿವ, ಏನಿದು? ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಪ್ರಾಣ ಬಿಟ್ಟಿದ್ದಲ್ಲ. ಏನು ಮಾಡಲಿ? ಯಾರಿಗೆ ಹೇಳಲಿ? ಕೃಷ್ಣ ಎಲ್ಲಿರುವೆ? ಬೇಗನೆ ಬಾ ಕೃಷ್ಣ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಗೆ ಗೋರಿಯಾದೆ, ಅಯ್ಯೋ ದೋಷಕ್ಕೆ ಬಲಿಯಾದೆ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಗೆ ಗೋರಿಯಾದೆ, ಅಯ್ಯೋ ದೋಷಕ್ಕೆ ಬಲಿಯಾದೆ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದನು ನಾನು ಕೋಪದಲೇ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದನು ನಾನು ಕೋಪದಲೇ. ಕೊಂದ ಪಾಪವ ಕಳೆಯುವುದೆಂದೇ, ಕೊಂದ ಪಾಪವ ಕಳೆಯುವುದೆಂದೇ ಕಾನನು ಧರೆಯೊಳಗೆ, ಅಯ್ಯೋ ಕಾನನು ಧರೆಯೊಳಗೆ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಗೆ ಬಲಿಯಾದೆ, ಅಯ್ಯೋ ದೋಷಕ್ಕೆ ಬಲಿಯಾದೆ, ಅಯ್ಯೋ ಪಾಪಗೆ ಬಲಿಯಾದೆ. ಕೃಷ್ಣ ಎಲ್ಲಿರುವೆ? ಬೇಗನೆ ಬಾ ಕೃಷ್ಣ. ಅಗ್ರಜ, ನಮಸ್ಕರಿಸುವೆನು. ಕೃಷ್ಣ ನಿನಗೆ ಮಂಗಳವಾಗಲಿ. ಅಗ್ರಜ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ಕೃಷ್ಣ, ಆ ವಿಚಾರವು ಏನೆಂದು ಹೇಳಲಿ? ಏಕೆ ಅಗ್ರಜ, ಏನಾಯಿತು? ಈ ಮಾರ್ಗವಾಗಿ ಹೋಗುತ್ತಿರುವಾಗ ಈ ಗೋವೊಂದು ನನ್ನನ್ನೇ ಹಿಂಬಾಲಿಸಿತು. ಅದನ್ನು ಬೆದರಿಸಿ ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಪ್ರಾಣ ಬಿಟ್ಟಿತಲ್ಲ ಕೃಷ್ಣ. ಏನು ಗೋಹತ್ಯೆ ಮಾಡಿದೆಯಾ? ಶಿವ ಶಿವ, ಎಂತಹ ಅಕಾರ್ಯವನ್ನು ಮಾಡಿದೆ ಅಗ್ರಜ? ಗೋಹತ್ಯೆ, ಸ್ತ್ರೀ ಹತ್ಯೆ, ಶಿಶು ಹತ್ಯೆ ನಮ್ಮ ಕುಲಕ್ಕೆ ಮಹಾ ಪಾಪವಲ್ಲವೇ ಅಗ್ರಜ? ಇದು ನಿನಗೆ ತಿಳಿಯದೆ ಅಗ್ರಜ? ಕೃಷ್ಣ, ನೀನು ಈ ರೀತಿ ಹೇಳಿದರೆ ಹೇಗೆ? ತೋರಿಸೋ ನೀ ಪತವ ಕೃಷ್ಣ, ತೋರಿಸೋ ನೀ ಪತವ, ತೋರಿಸೋ ನೀ ಪತವ ಕೃಷ್ಣ, ತೋರಿಸೋ ನೀ ಪತವ. ಅತ ಭಾಗ್ಯನಾದನು ಗತಿಯೇನು ತೋರದೆ, ಅತ ಭಾಗ್ಯನಾದನು ಗತಿಯೇನು ತೋರದೆ, ಮತಿ ಮಂಗನಾಗಿ ವೃಷಭವಾದ ಮೈದೆ. ಮತಿ ಮಂಗನಾಗಿ ವೃಷಭವಾದ ಮೈದೆ. ತೋರಿಸೋ ಪತವ ಕೃಷ್ಣ, ತೋರಿಸೋ ಪತವ.
ಪಾಪಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ಹೇಳು, ಅದರಂತೆ ಮಾಡುವೆನು ಕೃಷ್ಣ. ಅಗ್ರಜ, ಗೋಹತ್ಯೆ ಪಾಪ ಪರಿಹಾರಕ್ಕೆ ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು. ಗೋಹತ್ಯೆ ಪಾಪಕ್ಕೆ ಈಡಾದವರು ಕುಂತಲ್ಲಿ ಕೂರದೆ, ನಿಂತಲ್ಲಿ ನಿಲ್ಲದೆ, ಪುನಃ ಪುರಪ್ರವೇಶ ಮಾಡದೆ, ಸಪ್ತ ನದಿಗಳಲ್ಲಿ ಸ್ನಾನ ಮಾಡಿ ಭೂಪ್ರದಕ್ಷಿಣೆಯನ್ನು ಮಾಡಿದರೆ ಈ ಗೋಹತ್ಯೆ ಪರಿಹಾರವು ಪಾಪವಾಗುವುದೆಂದು ನೀನು ಹಾಗೆ ಮಾಡಲು ಸಾಧ್ಯವೇ ಅಗ್ರಜ? ಕೃಷ್ಣ, ಯಾಕೆ ಸಾಧ್ಯವಿಲ್ಲ? ಹಾಗಾದರೆ ನಾನು ಈಗಲೇ ಭೂಸಂಚಾರಕ್ಕೆ ಹೊರಡುವೆನು. ರಾಜ್ಯದ ಕಡೆ ಎಚ್ಚರಿಕೆಯಿಂದ ಇರು. ಅಗ್ರಜ, ಈಗ ತಾನೇ ಯುದ್ಧದಲ್ಲಿ ಆ ದುರ್ಯೋಧನನ ಪಕ್ಷವನ್ನು ವಹಿಸುವುದಾಗಿ ಹೇಳಿ ಈಗ ನೀವು ಭೂಪ್ರದಕ್ಷಿಣೆಗೆ ಹೋದರೆ ಪಾಪ ಆ ದುರ್ಯೋಧನನ ಗತಿ ಹೇಳಿ. ಕೃಷ್ಣ, ಆ ಪಾಂಡವರು ಕೌರವರು ಹೊಡೆದಾಡ ಮುಡಿಯಲಿ, ನನಗಾಗಬೇಕಾಗಿದ್ದೇನು? ಈಗ ಈ ಗೋವು ಪಾಪವು ಪರಿಹಾರವಾದರೆ ಅಷ್ಟೇ ಸಾಕು. ನಾನಿನ್ನ ಬರುವೆನು. ಶಂಭೋ ಶಂಕರ, ಶಂಭೋ ಶಂಕರ. ಶಂಭೋ ಶಂಕರ. ನನಗೆ ಬೇಕಾದದ್ದು ಇದೆ. ಅಗ್ರಜನು ಭೂಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ನಾನು ಈ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿ ಮಾಡುವೆ. ಕೃಷ್ಣ, ಮೊರೆಯಕ್ಕೆ
ದ್ರೌಪದ, ಪ್ರಾಣೇಶ್ವರ ಕಳೆದು ಹೋದ ದುರ್ಘಟನೆಗಳಲ್ಲಿ ನೆನೆದು ಏಕೆ ನಿನ್ನ ಮನಸ್ಸಿನ ಧೈರ್ಯವನ್ನು ನಾಶಪಡಿಸಿಕೊಳ್ಳುವೆ? ಇನ್ನೇನು ನಿನ್ನ ಬಹುದಿನದ ಬಯಕೆಯೋ ಈಡೇರುವ ಕಾಲ ಸಮೀಪಿಸುತ್ತಿದೆ. ಶಾಂತಳಾಗು ದೇವಿ, ಶಾಂತಳಾಗು. ಶಾಂತಿ 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 ಎಂಬ ಸಾಗರದ ಕರವಳೆದು ಶಾಂತಿಯ ರಣಮಾರಿ ಕೆರಳಿಸಿದೆ. ದೇಶದ ಪ್ರತಿಕಾರದ ಜ್ವಾಲೆಯನ್ನೇ ಉಗುಳುತ್ತಾ ನಿಂತಿರುವಾಗ ಇನ್ನೆಲ್ಲಿ ಶಾಂತಿ ಸಮಾಧಾನ ಧರ್ಮಜ? ದ್ರೌಪದಿಯ ಜನ ಇಳಿದು ಜಗ್ಗಿಸಿ ತಂದು ದೊಡ್ಡ ಮಾನವಸ್ತ್ರವ ಕಿತ್ತೆಸಿದು ನೆಮ್ಮದಿಯ ಕೈಲೊಡೆದು ಕರಾಳ ರಕ್ಕತರ ಕೆನ್ನರಿಯ ನರಿದು ತಂಗಣ್ಣು ಕೆದರು ನಿಂತಿರುವ ಈ ಕುರುಬೈರಿಯ ರಕ್ತಾಭಿಷೇಕಕ್ಕೆ ಆ ದುರುಳರ ರಕ್ತ ಕಣ್ಣೀರು ಕೇಶಪಾನ ಮಾಡಿದಾಗಲೇ ನನಗೆ ಶಾಂತಿ ಸಮಾಧಾನ ಧರ್ಮಜ. ಕುರುಕುಲಹದ ಮರನು ಹೊಡಿಸುವೆನು, ಕುರುಕುಲಹದ ಮರನು ಹೊದಿಸುವೆನು. ತಿರುಗಿಂಬೆರದೋ ದುರಹಂಕಾರಿ, ತಿರುಗಿಂಬೆರದೋ ದುರಹಂಕಾರ ವಿಸ್ತರಿಸಿ ಬಲಿ ತಪ್ಪಿ ನಿಂಬರು. ಕುರುಕುಲಹದ ಮರನು ಹೊದಿಸುವೆನು. ಅನುಜರೆಂಬುವ ಅತ್ತರ ಇಲ್ಲ ಹಕ್ಕಿದ ಕುರುಡರ ತುಂಬಿಗಳ, ಅನುಜರೆಂಬುವ ಅತ್ತರ ಇಲ್ಲದ ಕಟ್ಟಿದ ಕುರುಡರ ತುಂಬಿಗಳ ಭಕ್ತಸವೆಲ್ಲವ ಭಕ್ತಿಸಿದ ಭಯವಾಗಿ ಭಕ್ತಸರಂ ಭಕ್ತಸವೆಲ್ಲವ ಭಕ್ಷಿಸಿದ ಮಗ ನ್ಯಾಯವ ಸಿಗಿದ ರಕ್ತಸರಂ ಲೆಕ್ಕಿಸದೆ ಭಕ್ತರಗಿಸಿ ಮನ್ ಮುಟ್ಟಿದ ಲೆಕ್ಕಿಸದೆ ಭಕ್ತರಗಿಸಿ ಮನ್ ಮುಟ್ಟಿಸದೆ ನನಗೊಳಗೆ ಸಭೆಯಳು ಪತ್ತಿಯ ಕರುಬದಿ ತೆರೆದ, ಸಭೆಯಳು ಪತ್ತಿಯ ಕರುಬದಿ ತೆರೆದ ದುರ್ಮಾರ್ಗರ ವರ್ಗಕ್ಕೆ ಬಗೆದು ಹೀರಿ ಕುರುಕುಲಹದ ಮರನು ಹೊದಿಸುವನು. ಸರಿಯಿಂದರದೋ ದುರಹಂಕಾರಿ, ಸರಿಯಿಂದರದೋ ದುರಹಂಕಾರ ಧಿಕ್ಕರಿಸಬಲಿ ಸತ್ಯ ನಿಂದ ವೈರಿ ಕುರುಕುಲಹದ ಮರನು, ಕುರುಕುಲಹದ ಮರನು ಹೀಗಿದು ಅಶೀಲಗಳ ಶಸ್ತ್ರ ವಿಚಾರದು ಕರ್ಣ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷಾದಿಗಳಿಗೆ ತೆರಳಿ ಗನಗದಾದಂಡ ಪ್ರವೀಣನು ಚಲದೀರ್ಘನು ನಾಯಕನು ಅಖಂಡ ಭರತ ಕಂಡ ಚಕ್ರವರ್ತಿ ಸಾರ್ವಭೌಮನಾದ ಪಾಂಡುಕುಮಾರನಾದ ನಾನು ಆ ಕಳರು ನಮ್ಮ ಸತಿಯ ವಸ್ತ್ರಾಪರಣ ಮಾಡುತ್ತಿರುವಾಗ ಅಸಹಾಯಕರಾಗಿ ತಲೆ ತಗ್ಗಿಸಿ ಕುಳಿತಿದ್ದೇವೆಂದು ಈ ತ್ರಿಭುವನವೇ ಪರ್ಯಾಸ ಮಾಡದಿರುವುದೇ ಧ್ವಜ. ದೃಪದ ನಂದಿನಿ ದ್ರೌಪದಿ, ನೀನು ದುಃಖಿಸಬೇಡ. ನಿನಗೆ ಕೈ ತೋರಿ ತಲೆತಟ್ಟಿ ಕರೆದ ಆ ದುರುಳ ದುರ್ಯೋಧನನ ಕೊಳೆಯನ್ನು ಈ ನನಗನಾಗಲಾದಂಡಿದ್ದ ಮುರಿದು ಆ ದುಷ್ಟ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತವನ್ನು ಸೂತ ಕರ್ಣನ ರುಂಡದಲ್ಲಿ ತುಂಬಿ ಆ ಕುತಂತ್ರಿ ಶಕುನಿಯ ಕ್ರೋಧದ ಕಿಚ್ಚಿನ ಕೋಪನ್ನು ಕಿತ್ತು ಶಾಕಿಣಿಯರಿಗೆ ಗುಣಪಡಿಸಿದ ಹೊರತು ಇಷ್ಟಾಗದ ಹೊರತು ನನಗೆ ಶಾಂತಿ ಸಮಾಧಾನ ಇಲ್ಲ ಧರ್ಮಜ. ಕೌರವರನ್ನು ಮರಣಗೊಳಿಸದೆ ಕರೆಯಲ್ಲಿರಲು ಬಿಡುತ್ತೇನೆ. ಕೌರವರನ್ನು ಮರಣಗೊಳಿಸದೆ ಕರೆಯಲ್ಲಿರಲು ಬಿಡುತ್ತೇನೆ. ರಣದೊಳವರ ರಕ್ತಪಾನ ಮಾಡದಿರುತ್ತೇನೆ. ರಣದೊಳವರ ರಕ್ತಪಾನ ಮಾಡದಿರುತ್ತೇನೆ.
ಮೆಟ್ಟಿಕೊಳ್ಳುವೆ ಆದದಿ ಮೆಟ್ಟಿಕೊಳ್ಳುವೆ ಭಕ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ ಆದದಿ ಮೆಟ್ಟಿಕೊಳ್ಳುವೆ ಗರ್ಭದೊಳಗ ತಟ್ಟಿದವ ಹುಟ್ಟಿಕೊಳ್ಳುವೆ ಕರಾಳು ಹುಟ್ಟಿಕೊಳ್ಳುವೆ ಗರ್ಭದೊಳಗೆ ತಟ್ಟಿದವನ ಹುಟ್ಟಿಕೊಳ್ಳುವೆ ಕರಾಳು ಹುಟ್ಟಿಕೊಳ್ಳುವೆ ಕುರುಳ ಕೌರವರನ್ನು ಮರಣಗೊಳಿಸದೆ ಕರೆಯಲ್ಲಿರಲು ಬಿಡುವನೆ ರಣದಳವರ ರಕ್ತ ಕಾಡದಿರುವನೆ ರಣದಳವರ ರಕ್ತ ಮಾಡದಿರುವನೆ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟ ನಾನು ಬಲ್ಲೆ ಸಹೋದರ. ಇನ್ನೇನು ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವುದಾಗಿ ಅರ್ಜುನನಿಂದ ತಿಳಿದು ಬಂದಿದೆ. ಅವರು ಬಂದ ಕೂಡಲೇ ಮುಂದಾಗುವ ಕಾರ್ಯವಾಗಿ ಚಿಂತಿಸೋಣ. ಶಾಂತನಾಗು ಸಹೋದರ, ಸ್ವಲ್ಪ ಶಾಂತನಾಗು.
ಪಾದದ ಮಹಿಮೆಯಿಂದಲ್ಲವೇ ಈ ಜಗವಿರುವುದು. ಆಶೀರ್ವಾದದ ಮಹಿಮೆಯಿಂದಲ್ಲವೇ ಈ ಜಗವಿರುವುದು. ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನು ಕಡೆಗಣಿಸಿದ ಗೌರವ ಕಷ್ಟಪಡುತ್ತಿರುವ ಈ ದೀನನ ಸದದಂತೆ ಕಡೆಗಣಿಸಿದ ಗೌರವ ವನವಾಸದೊಳು ಕೊಡಲಿಹ ನನ್ನನು ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದಿರ ದೇವದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದೇ ಸರಿ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ. ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಅಪಾರ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದಾದರೆ ಪ್ರಯೋಜನವೇನು ದೇವ? ಅಂದರೆ ನಿನ್ನ ಮಾತಿನ ಅರ್ಥ ಸಮರವನೊಲ್ಲೆನಯ್ಯ, ಸಮರವನೊಲ್ಲೆನಯ್ಯ, ಕಮಲಾಕ್ಷ ಜನಗಬುಡಿಯಂತೆ ಸಿರಿಗೋಗ, ಜನಗಬುಡಿಯಂತೆ ಸಿರಿಗೋಗ, ಜನಗಬುಡಿಯ ಅಸಾಂಗನ ನರಯ, ಇಮಗಂಗಯ
ಬಾಂಧವರ ಶವಗಳ ಕಾಣುವೆ. ಹೆಣ್ಣು ಒಂದು ಮಣ್ಣಿಗೋಸ್ಕರ ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಡೆದರು. ಹಿಂದೆ ಅನೇಕರು ಒಡೆದಾಡಿ ಮಡೆದರು. ಭರತ ಭೂಮಿಯನ್ನು ಯಾರಾಡಿದರು? ಭರತ ಭೂಮಿಯನ್ನು ಯಾರಾಡಿದರು? ಸಮರವನಲ್ಲೆನಯ್ಯ ಕಮಲಾಶ ಜಲದ ಗುರಿಯಂತೆ ಸಿರಿಗೋದ ದಸರ. ಜಲದ ಗುರಿಯಂತೆ ಸಿರಿಗೋದ ದಸರ. ಹಿಮಗಂಗಯ ಆಚಾರ್ಯದ ನರಕನ್ ಹಿಮಗಂಗಯ ಆಚಾರ್ಯದ ನರಕನ್ ಹಿಮಗಂಗಯ ಆಚಾರ್ಯದ ನರಕನ್ ಸಮರವನೊಲ್ಲೆನಯ್ಯ ಸಮರವನೊಲ್ಲೆನಯ್ಯ ಯದುಪತಿ ಪರಮಾತ್ಮ ಅಸ್ಥಿರವಾದ ರಾಜ್ಯದಾಸೆಗಾಗಿ ಅಪಾರ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಮಾತೆಯ ಶಿರದಲ್ಲಿ ಎಪ್ಪುಗೊಟ್ಟಿರುವ ರಕ್ತದ ಕಣಕಣಗಳನ್ನು ಅದಾವ ಪವಿತ್ರ ಜಲದಿಂದ ತೊಳೆದು ಪವಿತ್ರಗೊಳಿಸುವುದು ಹೇಳುವೆಯ ದೇವ. ಅದಕ್ಕೆ ನೀವುಗಳು ನಮ್ಮ ಕಡೆಯ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನ ಆಗುವಂತೆ ಪ್ರಯತ್ನಿಸುವ ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಆದರೇನು ಮಾಡುವುದು? ಯುದ್ಧ ನಡೆದುದಲ್ಲದೆ ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮ ಸಮ್ಮತವೇ ಆದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮ ಅಭಿಮತವೇ ಕೃಷ್ಣ. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾಣೆ ವಂದಿಸಿ ಬೇಡುವ ನಿನಗೆ. ತಂದೆ ಪಾಂಡು ಜನಕ ನಾಣೆ ವಂದಿಸಿ ಬೇಡುವ ನಿನಗೆ. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಹೇಳು ಕೃಷ್ಣ. ಭಿಕ್ಷ ಬೇಡುವುದಕ್ಕೆ ರಾಜ ಅವನೊಬ್ಬನ ಆಜ್ಞೆ. ಭಿಕ್ಷ ಬೇಡುವುದಕ್ಕೆ ರಾಜ ಅವನೊಬ್ಬನ ಆಜ್ಞೆ. ಹೇಳು ಕೃಷ್ಣ. ಕಾಯಿಸಿ ದುಡಿದಿರಲು ತಪ್ಪಿದ ಗುರು ರಾಕ್ಷಸ ದರ್ಪತೀವೆ ಕಥೆಗಳು. ತಪ್ಪಿದ ಗುರು ರಾಕ್ಷಸರ ದರ್ಪತೀವೆ ಕಥೆಗಳು. ಮಂದಮತಿಯ ಕೌರವರು ತಂದೆ ನಮಗೆ ಸಲ್ಲದು. ತಂದೆ ಪಾಂಡು ಜನಕನ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕನಾಣೆ ವಂದಿಸಿ ಬೇಡುವೆ ನಿನಗೆ. ಮಂದಮತಿಯ ಕೌರವರು ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಗಟ್ಟು ಧರ್ಮದ ಗಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ನಮ್ಮನ್ನು ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಪಾಶ ನಮ್ಮನ್ನು ಭದ್ರವಾಗಿ ಬಳಸಿ ನಿಂತಿದೆ. ಚಚೆ ಸುಡಬೇಕು ನಮ್ಮ ಈ ಹೇಡಿ ಜನ್ಮವನ್ನು. ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ? ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ
ಅಪಜಯ ಅರಿಷ್ಟಗಳೇ ನಮಗೆ ಇಷ್ಟ ದೇವತೆಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ನಮ್ಮ ಹೇಡಿ ಜನ್ಮಕ್ಕೆ ಧಿಕ್ಕಾರ. ಹಾಗಾದರೆ ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆಯೇ? ಮಹಾಪರಾಕ್ರಮಶಾಲಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗದಿರುವಿರೆ. ತಂಗಿ ದೃಪದ ನರೇಂದ್ರ ನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯವು ಏನೆಂಬುದಾಗಿ ಹೇಳಲಿ ಜನಾರ್ದನ. ಜನಾರ್ದನ ವೇಣುಲೀಲ
ಅಭಿಪ್ರಾಯವು ಏನೆಂಬುದಾಗಿ ಹೇಳಲಿ. ಧರ್ಮ ಸಮತ ಮತ್ತು ಲೋಕ ಸಮತ ಕೈ ಹಿಡಿದ ಪತ್ನಿಯನ್ನು ದೋತಿನಲ್ಲಿ ಪಣವಾಗಿಟ್ಟು ಸೋತ ಮಹಾಧರ್ಮ ಪ್ರಭು. ಶಾಂತರಾಗು ಸ್ವಾಮಿ. ಇನ್ನು ಭೀಮಸೇನ ಬಂಡೆ ಬಂಡೆ ಕೂಳನ್ನು ತಿಂದು ಬಣ್ಣ ಬಕನನ್ನೇ ಮಹಾದೋರ್ದಂಡ ನಿನಗೇಕೆ ಈಗ ದಂಡ ಅದನ್ನು ಬಿಸಿಟು ಕೈಯಲ್ಲಿ ಸೌಂಟನ್ನು ಹಿಡಿದುಕೊಳ್ಳುವರ ಶಾಂತರಾಗು ಪ್ರಾಣೇಶ್ವರ. ಇನ್ನು ಪಾರ್ಥ, ಫಲಗುಣ, ಕಿರೀಟಿ, ಧನಂಜಯ, ದಶನಾಮಧೇಯ ನಿನಗೇಕೆ ಈ ಗಾಂಡಿ ಅದನ್ನು ಬಿಸಿಟು ಕೈಗೆ ಬಳೆಯನ್ನು ತೊಟ್ಟಿಕೊಳ್ಳಿ. ನಿಲ್ಲು ಸ್ವಾಮಿ. ಅಣ್ಣ, ಇವರ್ಯಾರೂ ನನ್ನ ಪತಿಗಳಲ್ಲವಣ್ಣ, ನನ್ನ ಭಾಗದ ಮೃತ್ಯು ಸ್ವರೂಪರು. ನನಗೆ ಅನುಮತಿಯನ್ನು ನೀಡು ಅಣ್ಣ. ನಾನೇ ಯತ್ನರಂಗವನ್ನು ಪ್ರವೇಶಿಸಿ ಆ ಹೇಳಿ ರುಂಡವನ್ನು ಚೆಂಡ ಅವರ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಕೊಳ್ಳುವುದು. ಇಲ್ಲವಾದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಧರಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ವಾಸುದೇವ, ಪ್ರಾಣ ತ್ಯಾಗವನ್ನೇ ಮಾಡಿಕೊಳ್ಳುವೆನು. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದೆನಷ್ಟೇ. ಈಕೆ ಹೇಳಿದನು ನೀನು ಕೇಳಲಿಲ್ಲವೇ? ಏಕೆ ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಹರ್ತನಾದನವನ್ನು ಹಾಲಿಸುವುದು ಪತಿಯಾದ ನಿನ್ನ ಕರ್ತವ್ಯ ತಾನೇ? ಏಕೆ ಇನ್ನುಳಿದ 4 ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ ಬಿಡು. ಅದಕ್ಕೂ ನನಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಭಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆ ನೆನುತು ಘನಗದಾ ದಂಡದಿ ದುರ್ಯೋಧನನ ತೊಡೆಯಂ ಪುಡಿಗುಟ್ಟುವೆ ನೆನುತ ನುಡಿದೆಯೋ ಕಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಗಿಹೆಯೋ ಹಿಡಿಂಬ ಮನೋಹರ ನಿನ್ನೀ ಕುಹ ಕಂಟಕದ ಕರುಳಿರುವ ಬಿರುಡು ಕಣ್ಣೀರ ಗರೆದಿರುವಲ್ಲವೇ? ನಿನ್ನೀ ಕಮ್ಮನಿಗೆ ಬದಲಾಗಿ ಹಾಗೆ ಎಂದರ ಕಣ್ಣಲ್ಲಿ ಶತಸಹಸ್ರ ಮಿಡಿಯ ಕಂಪನಿಯನ್ನು ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುರು ಸಮುದ್ರವೋ ಬೆಳೆದು ತರಬೇಡ. ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಡಗಳ ಪುಡಿಗುಟ್ಟಿ ಪಾತಕಿ ದುರ್ಯೋಧನ ತೊಡೆಯ ದೃಪದ ಸುತೆ ಕಟ್ಟುದನು ನಿನ್ನ ಬಿರುಮುಡಿಯ ಪರದಿರುವತೆಯ ನರಕ ಮರ್ದನ ಭೀಮಸೇನ ಕೇಳನ್ನ ಬಿಮತ ಕಲಚೋನ್ನತೆಯ ಕುಲ ಹೇಡಿ ತಲೆ ತಂದೂರನಕ್ಕೆ ತಲೆಗಳನ್ನು ಕಲೆಗಳನ್ನು ಆಹರಿಸಿಕೊಳ್ಳುವೆ. ಬಲಶೂನ್ಯತೆಯ ಕುಲ ಹೇಡಿ ತಲೆ ತಂದೂರನಕ್ಕೆ ತಲೆಗಳನ್ನು ಚೀನಗಳನ್ನು ಕೆಡವಿ ದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ಪರಮಾತ್ಮ ಪಾಂಡವರ ರೆಸಿಯ ತುರುಬನ್ನು ಮುಟ್ಟಿದ ಕಂಡ ಕೌರವ ಗುಂಡಿಗೆ ಸೀಳಿ ಕಂಡ ಎಲುಬುಗಳ ತೊಂದರಿಕೆ. ಪಾಂಡವರ ರೆಸಿಯ ತುರುಬನ್ನು ಮುಟ್ಟಿದ ಕಂಡ ಕೌರವ ಗುಂಡಿಗೆ ಸೀಳಿ ಕಂಡ ಎಲುಬುಗಳ ತೊಂದರಿಕೆ ಕಣಚೆಂಡಿಗ ಉತ್ತನವ ಮಾಡಿದೆ. ಕಂಡ
ಎಲುಬುಗಳ ತುಂಡರಿಸಿ ಕೆಣ್ಣಿ ಗೌತಣವ ಮಾಡುತ್ತದೆ और गर्वकार ನೋಡ ಭಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ और गर्वकार ನೋಡದನ್ನು ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂಮೆರುವ ಪುರುವರರ ಕಾಲ್ಗಳ ಹಿಡಿದು ದರ್ಪದಿಂಮೆರುವ ಪುರುವರರ ಕಾಲ್ಗಳ ಹಿಡಿದು ಗಿರಗಿರನೆ ತಿರುಗಿಸಿ ನೆಲಕ್ಕಪ್ಪಳಿಸುವೆ ಕಲಶೋನ್ನತೆಯ ಕುಲ ಹೇಡಿಗಳೇ ತಂದೊರಣಕ್ಕೆ ತಲೆಗಳನ್ನು ಹೊಚ್ಚಿಯನಗಳನ್ನು ಕೆಡಿ ಕೆಳದಾಹರಿಸಿಕೊಳ್ಳುವೆ ಕಲಶೋನ್ನತೆಯ ಕುಲ ಹೇಡಿಗಳೇ ತಂದೊರಣಕ್ಕೆ ತಲೆಗಳನ್ನು ಹೊಚ್ಚಿಯನಗಳನ್ನು ಕೆಡಿ ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ ಕೃಷ್ಣ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಭೀಮಸೇನ, ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ವಿಷ ಅಮೃತವಾದೀತೆ. ಮರೆತಿರೇಕೆ ನಮಗೆ ನಾನಾ ರೀತಿಯ ಕಷ್ಟ ಕ್ಲೇಶಗಳುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ ಪಾಲಾಕ್ಷನಂ ಮೆಚ್ಚಿಸಿ ಪಡೆದನೆ ಪಾಶುಪತಾತ್ರನು ಪಾಲಾಕ್ಷನಂ ಮೆಚ್ಚಿಸಿ ಪಡೆದನೆ ಪಾಶುಪತಾತ್ರನು ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದೆನ ವಿಜಯನೆಂಬ ಪೆಸರೋ ಹರಿಗಳ ಆಚೆಗೈಯಲ್ಲಿ ಅನಿತೋತ್ಸಾಹದಿಂದ ಹರಿಗಳ ಆಚೆಗೈಯಲ್ಲಿ ಅನಿತೋತ್ಸಾಹದಿಂದ ಅನುದರ ಇಬ್ಬರು ನೋಯಿಸುವುದು ತರದ ಧರ್ಮ ಜಗೆ ಕೃಷ್ಣ ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಯು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ, ಅರ್ಜುನ, ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರು. ಆದರೆ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಧಗ ಧಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಳ್ಳುವಿರಿ? ಪರಮಾತ್ಮ, ಧರ್ಮನಂದನ, ಕಾಳಗ ಗೈವುದು ಅಸಮತವೆನಗೆ, ಕಾಳಗ ಗೈವುದು ಅಸಮತವೆನಗೆ, ಚಾಳಿಸಬೇಡೆನ್ನ ಬೇಡುವೆ ದೇವ, ಚಾಳಿಸಬೇಡೆನ್ನ ಬೇಡುವೆ ದೇವ, ಶಾಂತಿಯಿಂದಲೇ ರಾಜವ ಪಡೆವ ಕೃಷ್ಣ. ಶಾಂತಿಯಿಂದಲೇ ರಾಜವ ಪಡೆವ ಶಾಂತಿಯಿಂದಲೇ ರಾಜವ ಪಡೆವ, ಅಂದವ ಮಾಡೆಂದು ಬೇಡುವೆ ದೇವ, ಅಂದವ ಮಾಡೆಂದು ಬೇಡುವೆ ದೇವ, ಸದನದಿಂದೊದಗು
ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಿದೆ ಮುಕುಂದ. ನನ್ನ ಸಮಸ್ತ ವಿಚಾರವನ್ನು ಅರಿತಂತ ಪ್ರಭು ನೀವು. ಇನ್ನು ಮುಂದೆ ನಿಮ್ಮ ಇಚ್ಛೆ ಇದ್ದಂತೆ ಆಗಲಿ ಪ್ರಭು. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ ಆಗಬಹುದೇ? ಆಗಬಹುದು ಪರಮಾತ್ಮ. ತಂಗಿ, ಅಣ್ಣ, ನೀನಿನ್ನು ಚಿಂತಿಸಬೇಡಮ್ಮ. ನಾನು ಬೇಡ. ಜನಾರ್ದನ, ಧರ್ಮಪ್ರಭು ಮಾತನ್ನು ಕೇಳಿ ಸಂಧಿಯನ್ನು ನಿಶ್ಚಯಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುವೆನು ಜನಾರ್ದನ. ಚಿಂತೆ ಪಡೆದಿರು ನೀ, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡೆದಿರು ನೀ. ವ್ಯಾಕುಲ ಪಡಲಿಗೆ ಮೃದು ಹೃದಯಕ್ಕೆ ನೀ. ವ್ಯಾಕುಲ ಪಡಲಿಗೆ ಮೃದು ಹೃದಯಕ್ಕೆ ವ್ಯಾಕುಲ ಪಡಲಿಗೆ ಮೃದು ಹೃದಯಕ್ಕೆ ಮರೆವೆನಿ ನೀನ ಸುನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ. ನಂಬದ ನೀನ ಸುನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮಯಲಿಗೆಗಾಗಿಯೇ ಮರೆತಿದೆ ವಿಶ್ರಾಂತಿ. ಹೌದಮ್ಮ, ನಿಮ್ಮಯಲಿಗೆಗಾಗಿಯೇ ಮರೆತಿದೆ ವಿಶ್ರಾಂತಿ. ವಿಜಯ ನಿಮಗಿಂದು ಹೊರಗಿ ಬಂದಿರುವುದು ಚಿಂತೆ ಬಿಟ್ಟು ಚಿಂತಿಸಿ. ವಿಜಯ ನಿಮಗಿಂದು ಹೊರಗಿ ಬಂದಿರುವುದು ಚಿಂತೆ ಬಿಟ್ಟು ಚಿಂತೆ ಪಡೆದಿರು. ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡೆದಿರು. ಸದೆಯೊಳೆ ಚಿಂತೆ ಮಗಿಸಿದ ಗೌರವನ ಮೂಲವ ಸಂಹರಿಸಿ. ಪಾಂಡವ ಕೀರ್ತಿಯ ಮುಗಿಲಲಿ ಬೆರೆಸಿ. ಮದಿಸಿದ ಕೌರವನ ಮೂಲವ ಸಂಹರಿಸಿ. ಪಾಂಡವ ಕೀರ್ತಿಯ ಮುಗಿಲಲಿ ಬೆರೆಸಿ. ನಿನ್ನಯ ಮನದ ಬೇಗೆಯನ್ನು ನಂದಿಸಿ. ಹೌದಮ್ಮ, ನಿನ್ನಯ ಮನದ ಬೇಗೆಯನ್ನು ನಂದಿಸಿ. ಸತ್ಫಲಾಂಛನದ ದರ್ಪ ಮುರಿಯುತ್ತೆ ಕಪಿಧ್ವಜವ ದಿಗ್ವಿಜಯದಿ ಮೆರೆಸುವೆ. ಸತ್ಫಲಾಂಛನದ ದರ್ಪ ಮುರಿಯುತ್ತೆ ಕಪಿಧ್ವಜವ ದಿಗ್ವಿಜಯದಿ ಮೆರೆಸುವೆ. ಚಿಂತೆ ಪಡೆದಿರು ನೀ, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡೆದಿರು ನೀ. ಸದೆಯೊಡೆ ಚಿಂತೆ ಪಡೆದಿರು ನೀ, ಮನದೊಡು ಚಿಂತೆ ಪಡೆದಿರು ನೀ. ತಂಗಿ, ನೀನಿನ್ನು ಚಿಂತಿಸಬೇಡಮ್ಮ. ನಾನು ಆ ದುರ್ಯೋಧನನ ರಾಜಸಭೆಗೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ನಾನು ಬರುವುದರೊಳಗಾಗಿ ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ತಿದ್ದಿಕೊಳ್ಳುವ ಭಾರ ನಿನ್ನದಮ್ಮ. ನಿನ್ನ ಇಷ್ಟದಂತೆ ಆಗಲಿ ಪರಮಾತ್ಮ.